ಹಾಯ್, ಸೊ ಗುಡ್ ಮಾರ್ನಿಂಗ್. ಸೊ ದಿಸ್ ಈಸ್ ಒಂದು ಬಾರ್ಬಿಡೋಲ್ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡಿದಂಥ ವಿಡಿಯೋ. ಆ್ಯಕ್ಚುಲಿ ಈ ಮೇಕಪ್ ಮಾಡೋವಾಗ ನನಗೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇದ್ದಿದ್ದರಿಂದ ಸೊ ನಾನು ನನ್ನ ಕೆಲವೊಂದು ಮೇಕಪ್ ಕಿಟ್ನ ಬೇರೆ ಕಡೆ ಬಿಟ್ಟಿದ್ದೆ. ಸೊ ನಾನು ನನ್ನ ಅಸಿಸ್ಟೆಂಟ್ಗೆ ಹೇಳಿದೆ ಪ್ಯಾಕ್ ಮಾಡಿ ಅಂತ. ಸೊ ಅವರು ಕಂಪ್ಲೀಟಾಗಿ ಪ್ಯಾಕ್ ಮಾಡಿರಲಿಲ್ಲ. ಬ್ರಷಸ್ಸು ಅಷ್ಟೇ ವೆರಿ ಲಿಮಿಟೆಡಾಗಿ ತೊಗೊಂಡ್ಬಿಟ್ಟಿದ್ರು. ಆ್ಯಂಡ್ ನನಗೆ ಐಬ್ರೋಸ್ಗಾಗಲಿ ಇದು ಮಾಡೋದಕ್ಕಾಗಲಿ, ಬ್ಲೆಂಡ್ ಮಾಡೋದಕ್ಕಾಗಲಿ, ಫೌಂಡೇಶನ್ನ ಐಲೈನರ್ ಹಾಕೋದಕ್ಕಾಗಲಿ ಆ್ಯಂಡ್ ಲಿಪ್ಸ್ಟಿಕ್ಸ್ ಹಾಕೋದಕ್ಕಾಗಲಿ ಕೆಲವೊಂದು ಬ್ರಷ್ಗಳಿರಲಿಲ್ಲ. ಓನ್ಲಿ ಐ ಮೇಕಪ್ ಮಾಡೋಕ್ಕೆ ಒಂದು 2 ಬ್ರಷ್ ಇತ್ತು. ಐಬ್ರೋ ಮಾಡೋದಕ್ಕೆ ಬ್ರಷೇ ಇರಲಿಲ್ಲ. ಲಿಪ್ಸ್ಟಿಕ್ ಹಾಕೋದಕ್ಕಂತೂ ಬ್ರಷ್ ಇರಲಿಲ್ಲ. ನಾನು ಇಯರ್ಬಡ್ಸಲ್ಲಿ ಲಿಪ್ಸ್ಟಿಕ್ಸ್ ಹಾಕಿದ್ದೀನಿ. ಬಟ್ ಸ್ಟಿಲ್ ಯಾವುದೇ ಥರ ಸಿಚುವೇಶನ್ ಬಂದರೂ ನಾವು ಪ್ಯಾನಿಕ್ ಆಗದೆ ನಮ್ಮ ಕಿಟ್ಟಲ್ಲಿ ನಾವು ಎಕ್ಸ್ಟ್ರಾ ಮಿಸಲೇನಿಯಸ್ ಏನು ಇಟ್ಕೊಂಡಿರ್ತೀವಿ ಅದರಿಂದನೂ ಕೂಡ ನಾವು ಮೇಕಪ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ನೋಡಿ, ಮೇಕಪ್ ಎಷ್ಟು ಕ್ಲೀನಾಗಿ ಬಂದಿದೆ. ನಿಮ್ಗೆ ಎಲ್ಲೂ ಅನ್ಸಲ್ಲ ನನಗೆ ಟೂಲ್ಸ್ ಪ್ರಾಬ್ಲಮ್ ಇತ್ತು, ಕಿಟ್ಟಲ್ಲಿ ನನಗೆ ಬ್ರಷಸ್ಸಿಂದ ಆಗಿಲ್ಲ. ನಾನು ಲಿಪ್ಸ್ಟಿಕ್ನ ಇಯರ್ಬಡ್ಸಲ್ಲಿ ಮಾಡಿದ್ದೀನಿ. ಫುಲ್ ಮೇಕಪ್ನ ಬ್ಲೆಂಡರ್ ಯೂಸ್ ಮಾಡಿದ್ದೀನಿ. ಬರೀ ಬ್ರಷ್ ಇತ್ತು, ಬ್ಲೆಂಡರ್ ಇರಲಿಲ್ಲ. ಐ ಮೇಕಪ್ಗೂ ಬ್ಲೆಂಡರ್ ಇರಲಿಲ್ಲ. ನಾನು ಐ ಶ್ಯಾಡೋ ಬ್ಲೆಂಡ್ ಮಾಡೋ ಬ್ರಷಲ್ಲಿ ನಾನು ಕನ್ಸೀಲರ್ನ ಹಾಕಿದ್ದೀನಿ. ಸೊ ಈ ಥರ ಕೂಡ ಮಾಡಿ ನಾವು ಮೇಕಪ್ನ ಫಿನಿಷ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಬರಲ್ಲ. ಸೊ ನೀವು ಪ್ಯಾನಿಕ್ ಆಗಬಾರ್ದು ಅಷ್ಟೇ. ಥ್ಯಾಂಕ್ ಯು.